ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ಅಪ್ಪನ ಪರವಾಗಿ ನಾನು ನಿನ್ನ ಹತ್ರ ಕೇಳ್ಕೊತಿದ್ದೀನಿ. ದಯವಿಟ್ಟು ನೀನು ಬಂದು ಎಲ್ರ ಮುಂದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳು. ನೋಡು, ನೀನು ಹೀಗೆ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಾವ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಎರಡು ಮನೆಯವರು ನೆಮ್ಮದಿಯಾಗಿರ್ತಾರೆ. ಅಪ್ಪಿ, ಎಲ್ಲನೂ ಮುಂಚೆ ಹೇಗೆ ನಡೀತಿತ್ತೋ ಹಾಗೆ ನಡೆದು ಹೋಗುತ್ತೆ. ಇಲ್ಲಾಂದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅಪ್ಪಿ, ಪ್ಲೀಸ್ ಅರ್ಥ ಮಾಡ್ಕೊ. ಏನ್ ಹೇಳ್ತಿದ್ಯಾ ಕಣ್ಣ? ಅಪ್ಪಿ, ಸಿಚುವೇಶನ್ ಆಗಿದೆ ಅಪ್ಪಿ, ಪ್ಲೀಸ್. ಏನ್ ಸಿಚುವೇಶನ್ ಅಕ್ಕ? ಅಲ್ಲ, ನಿನಗ್ ಕಾಣಿಸ್ತಿಲ್ವಾ? ಎಲ್ರು ಖುಷಿಯಾಗಿದ್ದಾರೆ. ಎಲ್ರು ಅವ್ರಾಗ ಅವ್ರೇನೆ ಮನೆಗೆ ಹೆಣ್ ಕೇಳೋದಕ್ ಬಂದಿದ್ದಾರೆ. ಅಪ್ಪ ಒಬ್ರು ಒಪ್ಕೊಂಡ್ರೆ ಎಲ್ಲ ಆಗೋಗುತ್ತೆ, ಫೈನಲ್. ತಲೆ ಹೋಗುವಂಥದ್ದು ಏನಿದೆ? ವಿಷಯ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತಾ ಇದೀಯಾ ಅಕ್ಕ? ಯಾಕೆ ಯಾವಾಗ್ಲೂ ಎಲ್ಲಾ ವಿಷಯದಲ್ಲೂ ನಾನೇ ಕಾಂಪ್ರಮೈಸ್ ಆಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಅಪ್ಪನೂ ಮಾಡ್ಕೋಬೋದಲ್ವಾ? ಅವ್ರ್ಯಾಕೆ ಅವ್ರ ಹಠನ ಬಿಟ್ಕೊಡ್ತಾ ಇಲ್ಲ? ನೀನ್ ಹೋಗಿ ಅಪ್ಪನ ಹತ್ರ ಇದ್ರ ಬಗ್ಗೆ ಮಾತಾಡು. ಅಪ್ಪಿ, ಅಪ್ಪ ಹಠ ಮಾಡ್ತೀರಾ? ನೀನು ಒಳ್ಳೇದಕ್ಕೆ ಹೇಳ್ತಿದ್ದಾರೆ, ಅದು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನೋಡಕ್ಕ, ನೀನ್ ಹೇಳ್ತಾ ಇರೋದು ನನ್ನ ಬುದ್ಧಿಗೆ ಅರ್ಥ ಆಗ್ತಾ ಇದೆ. ಆದ್ರೆ ನನ್ನ ಮನ್ಸು ಅದನ್ನ ಕೇಳೋದಕ್ಕೆ ಯಾವುದೇ ಕಾರಣಕ್ಕೂ ತಯಾರಿಲ್ಲ. ಅಷ್ಟು ಪ್ರೀತಿಸ್ತೀನಿ ನಾನು ಪಾರ್ಥ ಅವ್ರನ್ನ. ಅವ್ರ ಜೊತೆ ನಾನು ಏನೆಲ್ಲ ಕನ್ಸುಗಳನ್ನ ಕಟ್ಕೊಂಡಿದ್ದೀನಿ ಗೊತ್ತಾ? ಅದೆಲ್ಲ ಹೊಡೆದೋದ್ರೆ ನಾನು ಹೇಗಕ್ಕ ಇರ್ಲಿ? ಆ ನೋವನ್ನ, ಡಿಸಪಾಯಿಂಟ್ಮೆಂಟ್ನ ನಾನು ಹೇಗಕ್ಕ ಸಹಿಸ್ಕೊಳ್ಳಿ? ಪಾರ್ಥ ಅವ್ರನ್ನ ಬಿಟ್ಟಿರೋದು ಹಾಗಿರ್ಲಿ, ಅವ್ರು ಇಲ್ದೇ ಇರೋ ಲೈಫನ್ನ ಒಂದು ಕ್ಷಣನೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಾಧ್ಯನೇ ಇಲ್ಲ. ಅಪ್ಪಿ, ಸಾರಿ ಅಕ್ಕ. ಇದೊಂದು ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ. ನನ್ನ ಮನ್ಸಿನ ಮಾತು ಮಾತ್ರ ಕೇಳೋದು. ನಿನಗೆ ಸಾಧ್ಯ ಆದ್ರೆ ಅಪ್ಪನ ಹತ್ರ ಮಾತಾಡಿ ಈ ಮದ್ವೆಗೆ ಒಪ್ಸು. ನನಗೇನು ಹೇಳೋದಕ್ಕೆ ಬರಬೇಡ. ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಮಾತ್ರ ಬದಲಾಗೋದಿಲ್ಲ. ನಮ್ಮ ಭೂಮಿ ಯಾಕೆ ಸ್ವಲ್ಪ ಡಲ್ ಆಗಿದ್ದಾಳೆ? ಅಲ್ಲ, ಈ ವಿಷಯ ಕೇಳಿಬಿಟ್ಟು ಅವಳ ಮಗದಲ್ಲಿ ಯಾವ ಖುಷಿನೂ ಉತ್ಸಾಹನೂ ಕಾಣ್ತಿಲ್ಲ. ನನಗೆ ಹಾಗನ್ನಿಸ್ತಾ ಇದೆಯಾ ಅಥವಾ ನಿಮಗೂ ಹಾಗನ್ನಿಸ್ತಾ? ಆ್ಯಕ್ಚುಲಿ ಅವಳಿಗೆ ಈ ವಿಷಯ ನಾವು ಹೇಳಿರಲಿಲ್ಲ. ಅವಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ ನಾವು ಹೇಳಿದೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಇಲ್ಲಿ ಬಂದ ಮೇಲೇ ಅವಳಿಗೂ ವಿಷಯ ಗೊತ್ತಾಗಿದ್ದು. ಇರ್ಬೋದು. ಅವಳ ಮನಸ್ಸಲ್ಲಿ ಅಪೇಕ್ಷೆಗೆ ಈ ಮದುವೆ ಸಂಬಂಧ ಬಂದಿದೆ ಅನ್ನೋ ಸಂತೋಷ ಖಂಡಿತ ಇರುತ್ತೆ. ನಮ್ಮ ಭೂಮಿ ಅವಳ ಜೀವನಕ್ಕಿಂತ ಅಪ್ಪಿ ಜೀವನ ಚೆನ್ನಾಗಿರ್ಬೇಕು ಅಂತ ಯಾವಾಗಲೂ ಬಯಸೋಳು. ಬಿಸ್ಕೆಟ್. ನಮ್ಮ ಭೂಮಿ ಅಪೇಕ್ಷಾ ಪಾಲಿಗೆ ಬರೀ ಅಕ್ಕ ಅಲ್ಲ, ಅಮ್ಮ ಅಂತಂದ್ರೂ ತಪ್ಪಾಗೋದಿಲ್ಲ. ನಾನು ಅವಳನ್ನ ಹೆತ್ತಿದ್ದೀನಿ ಅಷ್ಟೇನೆ. ಆದರೆ ಅವಳು ಬೆಳವಣಿಗೆನಲ್ಲಿ ಭೂಮಿದು ತುಂಬ ದೊಡ್ಡ ಕೈ ಇದೆ. ಅವರಿಬ್ರು ಅಕ್ಕ ತಂಗಿರ ಮಧ್ಯ ಎಷ್ಟು ಹೊಂದಾಣಿಕೆ ಇದೆ ಅಂದರೆ ಅವ್ರು ಒಬ್ರನ್ನೊಬ್ರು ಏನಾದರೂ ಬಿಟ್ಕೊಡೋದಿಲ್ಲ. ಅದೆಲ್ಲ ಮುಗ್ದೋಗಿರೋ ಕತೆ. ಇನ್ನು ಮುಂದೆ ನಡೆಯೋದೇ ಬೇರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.